ಎಲ್ಲರಿಗೂ ನಮಸ್ತೆ. ಯೂಟ್ಯೂಬ್ ಚಾನಲಲ್ಲಿ ನಮ್ಮದೊಂದು ಕಿರು ಪರಿಚಯ. ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ನಾವು ಒಂದು 4-5 ದಿನ ಆಯಿತು ಅಷ್ಟೇ. ಯಾಕೋ ಒಂದು ಕಿರು ಪರಿಚಯ ಮಾಡ್ಕೊಳ್ಳೋಣ ಅಂತಂದು ಈ ವಿಡಿಯೋ ಮಾಡ್ತಿದ್ದೀವಿ ಅಷ್ಟೇ. ನನ್ನ ಹೆಸರು ರೇಣುಕಾ ಅಂತ. ನನಗೆ 2 ಮಕ್ಕಳಿದ್ದಾರೆ. ಒಬ್ಬನು ಅಪ್ಪು ಅಂತ, ಇನ್ನೊಬ್ಬ ಕೌಶಿಕ್ ಅಂತ. 2 ಮಕ್ಕಳು ಭಾಳ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ನೋಡಿ. ಭಾಳ ಸಪೋರ್ಟ್ ಮಾಡ್ತಿದ್ದಾರೆ. ಅದರಲ್ಲಿ ಇವನಂದ್ರು ಭಾಳ ಸಪೋರ್ಟ್ ಮಾಡ್ತಿದ್ದಾನೆ. ನಮ್ಮೂರು ಶಿಕಾರಿಪುರ. ನಾವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ 1 ವಾರ ಆಯ್ತು ಅಷ್ಟೇ. ಎಲ್ಲದನ್ನೂ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನಿಸ್ತಿದೆ, ಹಾಗಾಗಿ ಸ್ಟಾರ್ಟ್ ಮಾಡ್ಕೊತಿದ್ದೀವಿ. ವಿಡಿಯೋ ಯಾವ ಥರ ಮಾಡಬೇಕು, ಯಾವ ಥರ ಎಡಿಟ್ ಮಾಡಬೇಕು, ಯಾವ ಥರ ಅಪ್ಲೋಡ್ ಮಾಡಬೇಕು ಅನ್ನೋ ಮಾಹಿತಿ ನಮಗೆ ಯಾವುದೂ ಇಲ್ಲ. ಆದರೂ ಏನೋ ಸ್ಟಾರ್ಟ್ ಮಾಡಬೇಕು ಅಂತ ಮಾಡಿದ್ದೀವಿ. ನಿಮ್ಮೆಲ್ಲರ ಸಪೋರ್ಟ್ ಬೇಕು. ನನ್ನ ಮಕ್ಕಳು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಮಾಡೋಣ ಅಮ್ಮ ಅಂತಾರೆ. ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ 2 ಮಕ್ಕಳು. ಹಾಗೆ ನಮ್ಮದೊಂದು ಕಿರು ಪರಿಚಯ ಇರಲಿ ಎಂದು ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀವಿ ಅಷ್ಟೇ, ಮತ್ತೇನೂ ಇಲ್ಲ. ಮತ್ತು ಏನು ಹೇಳ್ಬೇಕು, ಏನು ಮಾತಾಡಬೇಕು ಅನ್ನೋದು ನನಗೆ ಗೊತ್ತಿಲ್ಲ, ಆದರೂ ಮಾಡ್ತಿದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಹಾಗೆ ಹಿಂದೆಲ್ಲ ವಿಡಿಯೋ ಒಂದು ಬಿರಿಯಾನಿದು ಅಥವಾ ಒಂದು ಎಗ್ ರೈಸ್ ಹಾಕಿದ್ದಾಗೂ ನನಗೆ ಯಾವ ಥರ ವಾಯ್ಸ್ ಕೊಡಬೇಕು ಅಂತ ಗೊತ್ತಿಲ್ಲ. ಬೇಡ ಡಿಲೀಟ್ ಮಾಡೋಣ, ಯೂಟ್ಯೂಬ್ ಸವಾಸನ ಬೇಡ, ಸಾಕು, ಇದು ನನಗೆ ಮಾಡೋಕ್ಕೆ ಬರಲ್ಲ ಅಂತಂದೆ. ಆದರೂ ನನ್ನ ಷಣ್ಮಗ ಅಪ್ಪು, ಅಮ್ಮ ನಾನು ವಾಯ್ಸ್ ಕೊಡ್ತೀನಮ್ಮ ಅಂತಂದು ವಾಯ್ಸ್ ಕೊಟ್ಟಿದ್ದಾನೆ. ಅದು ಯಾವ ಥರ ಚೆನ್ನಾಗಿಲ್ಲೋ ಅಂತಂದು ಅಷ್ಟೊಂದು ಗೊತ್ತಾಗ್ತಾ ಇಲ್ಲ. ಏನೋ ನನ್ನ ಮಕ್ಕಳು ನಮಗೆ ಏನೇ ಮಾಡಿದ್ರು ಚಂದ ಅಲ್ವಾ, ಹಾಗಾಗಿ ಇದೊಂದು ಇರಲಿ ಅಂತಂದು ಅಪ್ಲೋಡ್ ಮಾಡಿದ್ದೀನಿ. ಯಾರು ವಿಡಿಯೋ ಮಾಡಿದ್ದೀರಾ ಯಾರು ತಪ್ಪು ತಿಳ್ಕೊಬೇಡಿ. ಏನೋ ನನ್ನ ಸಣ್ಣ ಮಗ ಮಾಡಿದ್ದಾನೆ. ಹಾಗೂ ವಿಡಿಯೋ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಎಲ್ಲ ಇವನೇ ಹೇಳ್ತದಾನೆ ಅಪ್ಪು. ಮತ್ತು ಅದೇ ನಾವು ಯೂಟ್ಯೂಬ್ ಮಾಡಬೇಕು ಅಂತ ಮಾಡ್ತಿದ್ದೀವಿ. ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಬೇಕು. ಹಾಗೆ 2 ಮಕ್ಕಳು ಓದ್ತಿದ್ದಾರೆ. ಒಬ್ಬನು ಕೌಶಿಕ್ಕು 5th ಸ್ಟ್ಯಾಂಡರ್ಡು, ಅಪ್ಪು 1st ಸ್ಟ್ಯಾಂಡರ್ಡ್ ಓದ್ತಿದ್ದಾರೆ. 2 ಚೆನ್ನಾಗಿ ಓದ್ತಿದ್ದಾರೆ. ಹಾಗೂ ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ. ಮಕ್ಕಳು ಯಾವುದಕ್ಕೂ ಹಠ ಮಾಡೋದಿಲ್ಲ. ಅವರು ಕೆಲವೊಂದು ಮಾಡ್ತಾರೆ ಮನೆಗೆ, ಅದು ಮಾಡ್ತಾರೆ. ಎಷ್ಟು ಜನ ಹೇಳಿದ್ರು, ಇಷ್ಟು ಇದ್ದಾರಲ್ಲ ನಿನ್ನ ಮಕ್ಕಳು, ಇಷ್ಟು ಚೆನ್ನಾಗದಾರಲ್ಲ, ನೀವು ಯೂಟ್ಯೂಬ್ ಮಾಡಿ ಹಾಕು, ಯೂಟ್ಯೂಬಿಗೆ ವಿಡಿಯೋ ಮಾಡಿ ಹಾಕು, ಚೆನ್ನಾಗುತ್ತೆ ಅಂತ. ಇದ್ದಿದ್ರಾಗೂ ನನ್ನ ದೊಡ್ಡ ಮಗನಿಗೆ ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತ ಭಾಳ ದಿನದ ಕನಸು. ಎಲ್ಲರೂ ವಿಡಿಯೋ ನೋಡಿ ಅವನೇ ಫೋನ್ ತಗೊಂಡು ಹಾಯ್ ಫ್ರೆಂಡ್ಸ್ ಹೀಗೆ ಹಾಗೆ ಅಂತ ಮಾತಾಡ್ತಾ ಇರ್ತಾನೆ. ಅವನು ಭಾಳ ದಿನದಿಂದ ಹೇಳ್ತಾಯಿದ್ದ, ಅಮ್ಮ ಸ್ಟಾರ್ಟ್ ಮಾಡೋಣ ಅಂತಂದು. ಅದ್ರ ಬಗ್ಗೆ ಮಾಹಿತಿನೇ ಗೊತ್ತಿಲ್ಲದೆ ಯಾವ ಥರ ಸ್ಟಾರ್ಟ್ ಮಾಡೋದು ಏನು ಅಂತ ಅಷ್ಟೊಂದು ಮಾಹಿತಿ ಗೊತ್ತಿಲ್ಲ. ಸುಮ್ಮನೆ ಹೆಂಗೆ ಮಾಡೋದು ಅಂತಂದು ಸುಮ್ಮನೆ ಬಿಟ್ಟಿದ್ದೆ. ಹಾಗೂ ಈ ಸರಿ ಯಾಕೋ ಮಾಡಬೇಕು ಅನಿಸ್ತು, ಮಾಡೋಣ, ಆದರೆ ಆಗಲಿ ಹೋದರೆ ಹೋಗಲಿ ಅತ್ಲಾಗೆ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಹಾಗೆ ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಸಿಗುತ್ತೆ ಅಂತ ತಿಳ್ಕೊತೀನಿ. ಸಪೋರ್ಟ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಪದೇ ಅದೇ ವರ್ಡ್ ಹೇಳ್ತಾರೆ ಅಂತ ಬೇಜಾರಾಗಬೇಡಿ. ನನಗೆ ಯಾವ ಥರ ಮಾಡಬೇಕು, ಯಾವ ಥರ ಮುಂದುವರಿಬೇಕು ಅನ್ನೋ ಸ್ವಲ್ಪನೂ ಗೊತ್ತಿಲ್ಲ. ಆದರೂ ನನ್ನ ಮಕ್ಕಳ ಆಸೆನ ಬಿಡಬಾರ್ದಲ್ಲ. ಮಾಡೋಣ. 2 ಭಾಳ ಚೂಟಿ ಅದಾರೆ. ಏನಾದರೂ ಒಂದು ಮಾಡ್ತಾನೆ ಇರ್ತಾರೆ. ಅವ್ರು ಮಾಡಿರೋದು ಅವ್ರ ದಿನಾಚರಣೆ, ಅವ್ರು ಏನನ್ನು ಗಲಾಟೆ ಮಾಡ್ತಾರೆ, ಅಣ್ಣ ತಮ್ಮ ಯಾವ ಥರ ಇದ್ದಾರೆ, ಯಾವ ಥರ ಓದ್ಕೊತಾರೆ, ಅವ್ರ ಅಮ್ಮಗೆ ಯಾವ ಥರ ಸಪೋರ್ಟ್ ಮಾಡ್ತಾರೆ ಅನ್ನೋದು ಪ್ರತಿಯೊಂದೂ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಹಾಗೂ ಇದರಿಂದ ಅಪ್ಪುದು ಯೂನಿಫಾರಮ್ದು ವಿಡಿಯೋ ಮಾಡಿದ್ವಿ. ಅಪ್ಪು ಯಾವ ಥರ ಯಾವ ಯೂನಿಫಾರಮಲ್ಲಿ ನಿಮಗೆ ಇಷ್ಟ ಆಗ್ತಾನೆ ಅನ್ನೋದು ನಮಗೆ ತಿಳಿಸಿ. ಹಾಗೂ ಅಪ್ಪುನ ಮಾತಾಡ್ತಾನೆ ನೋಡಿ. ಇವನೇ ಅಪ್ಪು ಯಾವ ಥರ ಇದ್ದಾನೆ, ಸೂಪರ್ ಆಗಿದ್ದಾನೆ. ಅಷ್ಟೇ ಚೂಟಿ ಅದಾನೆ, ಚೆನ್ನಾಗಿ ಮಾಡ್ತಾನೆ. ಹಂಗೆ ಭಾಳ ಆಟನೂ ಮಾಡ್ತಾನೆ, ಚೆನ್ನಾಗಿ ಮಾತಾಡ್ತಾನೆ. ಇಷ್ಟೇ. ಏನು ಹೇಳಬೇಕು ಅಂತಲೂ ನನಗೆ ಗೊತ್ತಾಗ್ತಾ ಇಲ್ಲ. ಏನಾದರೂ ತಪ್ಪ ಮಾತಾಡಿದರೆ ಕ್ಷಮಿಸಿ, ಸಾರಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಬೆಳೀರಿ, ನಮ್ಮನ್ನು ಬೆಳೆಸಿ. ನಾವು ಸಬ್ಸ್ಕ್ರೈಬ್ ಮಾಡ್ತೀವಿ. ಎಲ್ಲ ವಿಡಿಯೋನೂ ಇಷ್ಟ ಆಯಿತು ಅಂತಂದರೆ. ನಾವಲ್ಲ ಮೇನು, ನಾವು ಕರ್ನಾಟಕದವರು. ನಾವೆಲ್ಲರೂ ಒಗ್ಗಟ್ಟಿಂದ ಇರಬೇಕು. ಎಲ್ಲರಿಗೂ ಒಬ್ರಿಗೊಬ್ರು ಸಪೋರ್ಟ್ ಮಾಡಬೇಕು. ನಾವು ಬೆಳಿಬೇಕು, ನಮ್ಮವ್ರನ್ನೂ ಬೆಳೆಸ್ಬೇಕು. ಈಗ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಬರಲ್ಲ ಅಂದ್ರೆ ಅರ್ಧಕ್ಕೆ ಬಿಡೋದು ತಪ್ಪಲ್ವಾ? ಒಂದು ಸರಿ ಆಗುತ್ತೋ ಅಥವಾ ರಾಂಗ್ ಆಗುತ್ತೋ ಗೊತ್ತಿಲ್ಲ. ನೋಡೋಣ, ಸ್ಟಾರ್ಟ್ ಮಾಡೋಣ. ಯೂಟ್ಯೂಬಿಂದ ಕೆಲವೊಬ್ಬರು ಚೆನ್ನಾಗೆ ಜೀವನ ಕಟ್ಕೊಂಡವ್ರು ಇದ್ದಾರೆ. ಕೆಲವೊಬ್ಬರು ಬೇಡಪ್ಪ ಬಿಟ್ಬಿಡೋಣ, ಇದು ನಮ್ಮ ಕೈಯಿಂದ ಆಗಲ್ಲ ಅನ್ನೋರು ಇದ್ದಾರೆ. ನಮ್ಮ ಕೈಯಿಂದ ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ಪ್ರಯತ್ನ ಪಡೋಣ ಅಂತ ಅಷ್ಟೇ, ಮತ್ತೇನೂ ಇಲ್ಲ. ನೋಡಿ, ನನಗೆ ಏನು ಮಾತಾಡಬೇಕು ಏನು ಬಿಡಬೇಕು ಅಂತಲೂ ಗೊತ್ತಿಲ್ಲ.
ಈಗ ಒಂದು ಅಡುಗೆ ಮಾಡಿದ್ರು ನನಗೆ ಅದಕ್ಕೆ ವಾಯ್ಸ್ ಓವರ್ ಕೊಡಕ್ಕೆ ಬರಲ್ಲ, ಹಾಡು ಸೆಟ್ ಮಾಡಿಬಿಡ್ತಿದ್ದೀನಿ. ಅದು ಸರಿನೋ ತಪ್ಪೋ, ಕಾಪಿ ರೈಟ್ ಅಂತೆ, ಅದು ಇದು ಏನೇನೋ ಒಂದೊಂದು ಯೂಟ್ಯೂಬರ್ಸು ಒಂದೊಂದು ಥರ ಹೇಳ್ತಾರೆ. ಈ ಥರ ವಿಡಿಯೋ ಹಾಕ್ರಿ ಅಂತ ಮತ್ತೊಬ್ರು ಹಾಕ್ತಾರೆ, ಈ ಥರ ವಿಡಿಯೋ ಹಾಕ್ರಿ ಅಂತ ಮತ್ತೊಬ್ರು ಹಾಕ್ತಾರೆ. ಹಾಡು ಸೆಟ್ ಮಾಡಬಾರ್ದು ಅಂತಾರೆ, ಕೆಲವೊಂದು ಹಾಡು ಸೆಟ್ ಮಾಡ್ಕೊಂತಾರೆ. ಏನು ಮಾಡಬೇಕು ಅಂತ ನಂಗೆ ಗೊತ್ತಿಲ್ಲ. ನನಗೆ ಏನು ತಿಳಿಯುತ್ತೋ ಅದು ಮಾಡ್ತೀನಿ. ಎಷ್ಟು ಸರಿನೋ ಎಷ್ಟು ತಪ್ಪೋ ಗೊತ್ತಿಲ್ಲ. ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ನಾನು ಮಾಡ್ತೀನಿ. ನಮ್ಮ ಅಮ್ಮಗೆ ಒಂಚೂರು ವಾಯ್ಸ್ ಕೊಡಕ್ಕೆ ಬರಲ್ಲ, ಅದಕ್ಕೆ ನಾನೇ ಕೊಡ್ತೇನೆ. ನನಗೆ ವಾಯ್ಸ್ ಕೊಡಕ್ಕೆ ಬರಲ್ಲ, ಅದಕ್ಕೆ ಅಪ್ಪನ ಕೊಡ್ತಾನೆ. ಒಂದೊಂದ್ಸಲ ನಮ್ಮ ಅಣ್ಣನೂ ಕೊಡ್ತಾನೆ, ಒಂದೊಂದ್ಸರಿ ಅಣ್ಣನೂ ಕೊಡ್ತಾನೆ. ಅದೇ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ. ಆದರೂ ಒಂದು ನಮ್ಮ ಫ್ಯಾಮಿಲಿದು ಒಂದು ಕಿರು ಪರಿಚಯ ಇರಲಿ ಅಂತ ಅಷ್ಟೇ ಮಾಡಿದ್ದು, ಮತ್ತೇನಿಲ್ಲ. ನೋಡಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಏನು ಮಾತಾಡಬೇಕು ಏನು ಬಿಡಬೇಕು ಅಂತನೂ ಆಗ್ತಾಯಿಲ್ಲ. ನೋಡೋಣ, ನಿಮಗೇನಾದರೂ ಯಾವ ಥರ ಸ್ಟಾರ್ಟ್ ಮಾಡಿದರೆ ಚೆನ್ನಾಗಾಗುತ್ತೆ, ಯಾವ ಥರ ಮಾಡಬೇಕು ಅಂತ ಗೊತ್ತಿದ್ದರೆ, ಈ ಥರ ಮಾಡಿದರೆ ಒಳ್ಳೇದು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಖಂಡಿತ ನಿಮ್ಮ ಮಾತನ್ನು ಕೇಳ್ತೀನಿ. ಏನಾದರೂ ತಪ್ಪಿದರೆ ಈಗವಾಗ ಒಳ್ಳೊಳ್ಳೆಯದು ಯಾಕೆ ಹಾಗೆ ಅರಿಸ್ತಿರೋ, ಈ ಥರ ಆಯಿತು ಒಳ್ಳೆಯದು, ಈ ಥರ ಮಾಡಿದರೆ ಒಳ್ಳೆಯದು, ಈ ಥರ ಮಾಡಿದ್ರು ಅಂತ ಹೇಳಿದ್ರು. ಎಲ್ಲಾದರೂ ಅಕಸ್ಮಾತ್ ತಪ್ಪು ಮಾಡಿದರೆ ಅದನ್ನೇ ತಿದ್ದಿ ಹೇಳಿ ನಿಮ್ಮ ಮನೆ ಮಗಳು ಅಂತಂದು. ನಾನು ಯಾವುದನ್ನು ಬೇಜಾರು ಮಾಡ್ಕೊಳಲ್ಲ. ಈಗ ಒಳ್ಳೆಯದನ್ನು ನಾವು ತಗೊತೀವಿ ಅಂತಂದರೆ ನೀವು ಒಂದು ಒಳ್ಳೆ ಮಾತು ಹೇಳಿದ್ರು ಅದನ್ನು ತಗೋಬೇಕಲ್ವಾ. ಹಾಗಾಗಿ ಏನೇ ಇದ್ರೂ ನನಗೆ ಕಮೆಂಟ್ ಮಾಡಿ ಹೇಳಿ. ನಮ್ಮ ಫ್ಯಾಮಿಲಿ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಮಾಡಿ. ಅಷ್ಟೇ, ಮತ್ತೇನು ಹೇಳಬೇಕು ಅಂತ ಗೊತ್ತಿಲ್ಲ. ಆದರೂ ಒಂದು ಕಿರಿಕ್ ಪರಿಚಯ ಮಾಡೋಣ ಅಂತ ಮಾಡೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.